ಜಿಲ್ಲಾಧಿಕಾರಿ ಜಿಎಂ ಗಂಗಾಧರ ಸ್ವಾಮಿ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಎಚ್ಟಿ ಶೇಖರ್ ಹಾಗೂ ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಗಿತ್ತಿ ಮಾಧವ್ ವಿಠಲರಾವ್ ಅವರು ಇಂದು ಚನ್ನಗಿರಿ ತಾಲೂಕು ಆಸ್ಪತ್ರೆ ಹಾಗೂ ಪೊಲೀಸ್ ಠಾಣೆಗೆ ದಿಢೀರ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ತಾಲೂಕು ಆಸ್ಪತ್ರೆಯಲ್ಲಿ ಸ್ವಚ್ಛತೆ, ಔಷಧಿಗಳ ಲಭ್ಯತೆ ಹಾಗೂ ರೋಗಿಗಳಿಗೆ ನೀಡಲಾಗುತ್ತಿರುವ ವೈದ್ಯಕೀಯ ಸೇವೆಗಳ ಬಗ್ಗೆ ಅಧಿಕಾರಿಗಳಿಂದ ಮಾಹಿತಿ ಪಡೆದರು. ಬಳಿಕ ವಿವಿಧ ವಾರ್ಡ್ಗಳಿಗೆ ತೆರಳಿ ಚಿಕಿತ್ಸೆ ಪಡೆಯುತ್ತಿದ್ದ ರೋಗಿಗಳೊಂದಿಗೆ ಮಾತನಾಡಿ ಆಸ್ಪತ್ರೆಯಲ್ಲಿನ ಸೌಲಭ್ಯಗಳ ಕುರಿತು ವಿಚಾರಿಸಿದರು. ಈ ವೇಳೆ ಸರ್ಕಾರದಿಂದ ಉಚಿತವಾಗಿ ಲಭ್ಯವಿರುವ ಔಷಧಿಗಳನ್ನು ಆಸ್ಪತ್ರೆಯಲ್ಲಿಯೇ ರೋಗಿಗಳಿಗೆ ವಿತರಿಸಬೇಕು, ಖಾಸಗಿ ಔಷಧಿ ಅಂಗಡಿಗಳಿಂದ ಔಷಧಿ ಖರೀದಿಸುವಂತೆ ಅನಗತ್ಯವಾಗಿ ಚೀಟಿ ನೀಡಬಾರದು ಎಂದು ವೈದ್ಯರು ಹಾಗೂ ಸಿಬ್ಬಂದಿಗೆ ಜಿಲ್ಲಾಧಿಕಾರಿ ಸೂಚನೆ ನೀಡಿದರು. ಸಾರ್ವಜನಿಕರು ಆಸ್ಪತ್ರೆಗೆ ಬಂದು ಗಂಟೆಗಟ್ಟಲೆ ಕಾಯುವ ಪರಿಸ್ಥಿತಿ ನಿರ್ಮಾಣವಾಗದಂತೆ ನೋಡಿಕೊಳ್ಳಬೇಕು. ಸಮಯಕ್ಕೆ ಸರಿಯಾಗಿ ಚಿಕಿತ್ಸೆ ಮತ್ತು ಅಗತ್ಯ ಸೇವೆಗಳನ್ನು ಒದಗಿಸುವ ಮೂಲಕ ಸಾರ್ವಜನಿಕರಿಗೆ ಗುಣಮಟ್ಟದ ಆರೋಗ್ಯ ಸೇವೆ ನೀಡಬೇಕು ಎಂದು ಸಲಹೆ ನೀಡಿದರು. ಬಳಿಕ ಅಧಿಕಾರಿಗಳು ಚನ್ನಗಿರಿ ಪೊಲೀಸ್ ಠಾಣೆಗೆ ಭೇಟಿ ನೀಡಿ ಠಾಣೆಯ ಕಾರ್ಯವೈಖರಿ, ಸಿಬ್ಬಂದಿಯ ಹಾಜರಾತಿ ಹಾಗೂ ದಾಖಲೆಗಳ ನಿರ್ವಹಣೆ ಕುರಿತು ಪರಿಶೀಲನೆ ನಡೆಸಿದರು. ಸಾರ್ವಜನಿಕರೊಂದಿಗೆ ಸ್ನೇಹಪರವಾಗಿ ನಡೆದುಕೊಳ್ಳಬೇಕು ಹಾಗೂ ಜನಪರ ಸೇವೆಗೆ ಆದ್ಯತೆ ನೀಡಬೇಕು ಎಂದು ಸಿಬ್ಬಂದಿಗೆ ಸೂಚಿಸಿದರು. ಪರಿಶೀಲನೆ ವೇಳೆ ವಿವಿಧ ಇಲಾಖೆಗಳ ಅಧಿಕಾರಿಗಳು ಹಾಗೂ ಆಸ್ಪತ್ರೆ ಮತ್ತು ಪೊಲೀಸ್ ಇಲಾಖೆಯ ಸಿಬ್ಬಂದಿ ಉಪಸ್ಥಿತರಿದ್ದರು. ಭೇಟಿ ನೀಡ್ತಲೇ ಇರ್ತೀವಿ. ನಿಮ್ಗೆ ಇವತ್ತು ದಿಢೀರ್ ಭೇಟಿ ಅಂತ ಅನಿಸಿದೆ. ಸೊ ನಾನು CO ಅವರು ಮತ್ತು SP ಅವರು ನಾವು ರೆಗ್ಯುಲರಾಗಿ ಭೇಟಿ ಮಾಡ್ತಲೇ ಇರ್ತೀವಿ, ಹೋಗ್ತಾ ಇರ್ತೀವಿ. ಆದರೆ ನಾವು ನಿಮ್ಮ ಗಮನದಲ್ಲಿ ಇರೋದಿಲ್ಲ. ಇವತ್ತು ನಾವು 3 ಜನ ಬೆಳಗ್ಗೆ ಮೊರಾರ್ಜಿ ದೇಸಾಯಿ ಹಾಸ್ಪಿಟ್ಲು ಕೆರೆಬೆಳಚಲ್ಲಿ ವಿಸಿಟ್ ಮಾಡಿ ಅಲ್ಲಿ ಹಿಂದೆ ಸ್ವಲ್ಪ ಮಕ್ಕಳಿಗೆ ಕಜ್ಜಿ ಆಗಿರೋದು ಇವೆಲ್ಲ ಸ್ವಲ್ಪ ಹೈಜೆನಿಕ್ ಪ್ರಾಬ್ಲಮ್ ಇತ್ತು. ಈಗ ಹೆಂಗಿದ್ದಾರೆ, ಅವ್ರು ಹೆಂಗೆ ಮಾಡಿದಾರೋ ಇಲ್ವ ಅಂತ ಸಾಹೇಬರು ಒಂದು 4 ಸರಿ ಹೋಗಿದ್ರು ನಮ್ಮ CO ಅವರು. ಅದನ್ನು ನೋಡೋದಕ್ಕೆ ಹೋದ್ವಿ. ಪ್ಲಸ್ ನಮ್ಮ ಮಳೆ ಹೇಗಾಗಿದೆ, ಬೆಳೆಗಳು ಹೇಗಿದೆ ಅನ್ನೋದನ್ನು ನಾವು ಹಾಗೇ ಟ್ರಾವೆಲ್ ಮಾಡ್ಕೊತ 3 ಜನ ನೋಡ್ಕೊಂಡು ಬಂದ್ವಿ. ಇದಲ್ಲದೆ ನಾವು ಅಮ್ಮನಗುಡ್ಡದಲ್ಲಿ ಸ್ವಲ್ಪ ಟ್ರಾಫಿಕ್ ಜಾಮ್ ಆಗ್ತಾಯಿದೆ, ಸ್ವಲ್ಪ ಇಶ್ಯೂಸ್ಗಳಾಗ್ತಾಯಿದೆ ಅಂತ ಸಾಹೇಬರು ಚರ್ಚೆ ಮಾಡಿದರು. ಹಾಗಾಗಿ ನಾವು ಅದಕ್ಕೆ SP ಸಾಹೇಬ್ರ ಜೊತೆಯಲ್ಲೇ ಹೋಗಿ ವಿಸಿಟ್ ಮಾಡಿ ಎಲ್ಲೆಲ್ಲಿ CCTV ಹಾಕಬೇಕು, ಎಲ್ಲೆಲ್ಲಿ ಪಾರ್ಕಿಂಗ್ ವ್ಯವಸ್ಥೆಗಳನ್ನು ಮಾಡಬೇಕು, ಸಾಹೇಬರು ಒಂದು ಔಟ್ಪೋಸ್ಟ್ ಪೊಲೀಸ್ ಸ್ಟೇಷನನ್ನು ಮಾಡೋಣ. ಯಾಕೆಂದರೆ ಅಲ್ಲೊಂದು 1 ಕೋಟಿ ವೆಚ್ಚದಲ್ಲಿ ಒಂದು ಅತಿಥಿ ಗೃಹ ಆಗ್ತಾಯಿದೆ, ಅವನ್ನೆಲ್ಲ ನೋಡೋಣ ಅಂತ ಹೇಳಿ ಬಂದ್ವಿ. ಪ್ಲಸ್ಸು ಇವತ್ತು ತಮ್ಗೆ ಗೊತ್ತಿರೋ ಹಾಗೆ ಸುಪ್ರೀಂ ಕೋರ್ಟಿನ ಆದೇಶದಂತೆ ಮತ್ತು ಸರ್ಕಾರದ ಆದೇಶದಂತೆ ಫುಟ್ಪಾತ್ ತೆರವು ಕಾರ್ಯಾಚರಣೆ ಆಗ್ತಾಯಿದೆ. ಹಾಗಾಗಿ ನಾವು 3 ಜನ ಅದನ್ನು ಮಾರ್ಗದರ್ಶನ ಮಾಡೋಣ ಅಂತೇಳಿ ಬಂದಿದ್ವಿ. ಇದಲ್ಲದೆ ಸ್ವಲ್ಪ ಕೆರೆಗಳನ್ನು ಭೇಟಿ ಮಾಡೋಗಿದ್ದೀವಿ. ಕೆರೆಗಳಿಗೀಗ ಉಬ್ರಾಣಿಯಿಂದ ಮತ್ತು ಬೇರೆ ಏತ ನೀರಾವರಿ ಯೋಜನೆಯಿಂದ ನೀರು ಬರ್ತಾ ಇದೆಯಲ್ಲ, ಅದರದ್ದು ಯಾವ ಹಂತದಲ್ಲಿದೆ, ನೀರು ಬರ್ತಾ ಇದೆಯಲ್ವ ಅನ್ನೋದನ್ನು ನೋಡೋಣ ಅಂತ. ಅದಲ್ಲದೆ ದೇವ್ರ ಗುಡ್ಡಕ್ಕೂ ಈಗ ಹೋಗ್ತೀವಿ ನಾವು, ದೇವರಹಳ್ಳಿಗೆ ಹೋಗ್ತೀವಿ ದೇವಸ್ಥಾನಕ್ಕೆ. ಮತ್ತು ಒಂದು ಪೊಲೀಸ್ ಸ್ಟೇಷನನ್ನು ಸಾಹೇಬ್ರ ಜೊತೆ ವಿಸಿಟ್ ಮಾಡ್ತಾಯಿದ್ದೀವಿ. ಅದಲ್ಲದೆ ಇನ್ನೂ ಒಂದು 2-3 ಹಾಸ್ಟೆಲನ್ನು ವಿಸಿಟ್ ಮಾಡ್ತೀವಿ. ಹಾಗಾಗಿ ತಾಲೂಕಿನಾದ್ಯಂತ ತಿಂಗಳಿಗೊಂದು ಸರಿ, 2 ತಿಂಗಳಿಗೊಂದು ಸರಿ, 3 ತಿಂಗಳಿಗೊಂದು ಸರಿ ಬೇರೆ ಬೇರೆ ನಿನ್ನೆ ನಾನು ಸಾಹೇಬರು ಹೋಗಿದ್ವಿ, ಜಗಳೂರಿಗೆ ಹೋಗಿದ್ವಿ. ನಿನ್ನೆ ಎಲ್ಲ ಮೊನ್ನೆ ಹೋಗಿದ್ವಿ, ಮಂಗಳವಾರ ಹೋಗಿದ್ವಿ, ಇವತ್ತು ಇಲ್ಲಿ ಬಂದಿದ್ವಿ. ಸೊ ಮಧ್ಯಾಹ್ನ ಆಫೀಸ್ಗೆ ಹೋಗ್ತೀವಿ, ಮಧ್ಯಾಹ್ನ ಜನನೂ ನಾವು ಭೇಟಿ ಮಾಡ್ತೀವಿ, ಮಧ್ಯಾಹ್ನ 3 ಗಂಟೆ. ಹಾಗಾಗಿ ಬೆಳಗ್ಗೆನೇ ಬರ್ತೀವಿ ನಾವು ಬಂದರು. ಇದೇ ವಿಚಾರವಾಗಿ ನಿನ್ನೆ ಕೂಡ ನನಗೆ ಯಾರು ಸಾರ್ವಜನಿಕರು ಮತ್ತು ಫೋನ್ ಮಾಡ್ತಾನೆ ಇರ್ತಾರೆ. ಇದಂದರೆ ಏನಾಗಿದೆ ಅಂದರೆ, ಈ ಸಾಹೇಬ್ ಹೇಳಿದಾಗೆ ಭಾಳಷ್ಟು ತಳ್ಳುಗಾಡಿಗಳು ಮತ್ತು ಬೇರೆ ಬೇರೆ ಒತ್ತುವರಿ ಸುಪ್ರೀಂ ಕೋರ್ಟ್ ಆದೇಶದಲ್ಲಿ ಈ ತೆರವು ಕಾರ್ಯಕ್ರಮಗಳನ್ನು, ಏನು ಫುಟ್ಪಾತ್ ತೆರವು ಕಾರ್ಯಕ್ರಮಗಳನ್ನು ನಾವು ತೆರವು ಮಾಡಿಸಿದಾಗ ಖಂಡಿತವಾಗ್ಲೂ ಟ್ರಾಫಿಕ್ ಈಜೌಟ್ ಆಗುತ್ತೆ. ಅದರ ಜೊತೆಗೆ ಇಲ್ಲಿ ಟ್ರಾಫಿಕ್ಗೆ ಸಂಬಂಧಪಟ್ಟಂತೆ ಇನ್ನೂ ಸ್ವಲ್ಪ ಹೆಚ್ಚಿನ ಸಿಬ್ಬಂದಿಗಳನ್ನು ಕೊಟ್ಬಿಟ್ಟು ಟ್ರಾಫಿಕ್ ರೆಗ್ಯುಲೇಷನ್, ಎಸ್ಪೆಷಲಿ ಶಾಲಾ ಕಾಲೇಜಿಗೆ ಹೋಗ್ತಕ್ಕಂಥ ಮಕ್ಕಳು ಬೆಳಗಿನ ಟೈಮ್ ಮತ್ತು ಸಾಯಂಕಾಲ ಶಾಲೆ ಬಿಟ್ಟ ನಂತರ, ಮತ್ತು ಇಲ್ಲಿ ಬಸ್ ಸ್ಟ್ಯಾಂಡ್ ಸ್ವಲ್ಪ ಕೊರತೆ ಇರೋದ್ರಿಂದ ಅದಕ್ಕೆ ಸ್ವಲ್ಪ ಟ್ರಾಫಿಕ್ ಜಾಮ್ ಇಲ್ಲಿ ಸಮಸ್ಯೆ ಕಂಡು ಬರ್ತಾಯಿದೆ. ಮುಂದಿನ ದಿನಗಳಲ್ಲಿ ಅದರ ಬಗ್ಗೆ ನಮ್ಮ ಇಲ್ಲಿರ್ತಕ್ಕಂಥ ಅಧಿಕಾರಿಗಳ ನಿರ್ದೇಶನ ಕೊಟ್ಟು ಈವ್ನಿಂಗ್ ಟೈಮು ಮತ್ತು ಪೀಕ್ ಅವರ್ಸಲ್ಲಿ ಸಿಬ್ಬಂದಿಗಳನ್ನು ನಿಯೋಜಿಸಿ ಎಲ್ಲೆಲ್ಲಿ ಟ್ರಾಫಿಕ್ ಜಾಮ್ ಆಗುತ್ತೆ ಅಂತ ಹೇಳಿ. ಯಾಕಂದರೆ ಇದು ಜನಬಿಡಿ ಪ್ರದೇಶ, ಮತ್ತು ಯಾಕಂದರೆ ಕನೆಕ್ಟಿಂಗ್ ಟು ಶಿವಮೊಗ್ಗ ಆಗಿದ್ದರಿಂದ ಭಾಳಷ್ಟು ವಾಹನಗಳ ಸಂಚಾರ ಇರುತ್ತೆ. ಒಂಥರ ಇದು ಕೇಂದ್ರ ಬಿಂದು ಆಗಿದ್ದರಿಂದ ಜಾಸ್ತಿ ಮೂಮೆಂಟ್ ಇರೋದ್ರಿಂದ ನಾವು ಇದು ಮುಂದಿನ ದಿನಗಳಲ್ಲಿ ಯಾವ ರೀತಿ ಟ್ರಾಫಿಕ್ಕನ್ನು ಪೊಲೀಸ್ ಸ್ಟೇಷನ್ ಮಾಡಬೇಕು ಅಂತ, ಇದು ಪೊಲೀಸ್ ಠಾಣೆಯನ್ನು ಹೊಸದಾಗಿ ಅಲ್ಲಿ ತೆರಿಬೇಕಾದ್ರೆ ಅದಕ್ಕೆ ಕೆಲವು ಮಾನದಂಡಗಳಿದಾವೆ. ಈಗ ನಾವು ಜನಸಂಖ್ಯೆ ಆಧಾರ ಒಂದು ಕಡೆ ಆದರೆ, ಅದರ ಜೊತೆಗೆ ಅಲ್ಲಿರ್ತಕ್ಕಂಥ ಕ್ರೈಮ್ ರೇಟ್ ಕೂಡ ಇಂಪಾರ್ಟೆಂಟ್. ಅಲ್ಲಿ ನಮ್ಮ ಒಂದು ಪೊಲೀಸ್ ಠಾಣೆ ತೆಗಿಬೇಕಾದ್ರೆ ಇಷ್ಟೇ ಕ್ರೈಮ್ ಇರಬೇಕಂತ ಹೇಳಿ ನಮಗೆ ಒಂದು ಮಾನದಂಡ ಇದೆ. ಆ ಮಾನದಂಡವನ್ನು ಅದಕ್ಕೆ ಸಮರ್ಪಕವಾಗಿ ಮೀಟ್ ಆದರೆ
ಖಂಡಿತವಾಗಲೂ ಅದಕ್ಕೆ ನಲ್ಲೂರಿಗೆ ಒಂದು ಠಾಣೆ ಬರುತ್ತೆ. ಇದೇ ವಿಚಾರವಾಗಿ ನಾವು ಕೂಡ ನೀವು ಹೇಳಿದಾಗೆ ಸುಮಾರು 10 ವರ್ಷಗಳಿಂದ ಪ್ರಸ್ತಾವನೆಯನ್ನು ಸಲ್ಲಿಸ್ತಾ ಇದ್ದೆವು. ಪ್ರಸ್ತಾವನೆ ನಮ್ಮ ಒಂದು ಮಾನದಂಡಗಳನ್ನು ಮೀಟ್ ಆಗದೇ ಇರೋದ್ರಿಂದ ವಾಪಸ್ ಬಂದಿದೆ. ಮುಂದಿನ ದಿನಗಳಲ್ಲಿ ಇನ್ನೂ ರೀತಿ ಪರಿಷ್ಕೃತವಾಗಿ ಒಂದು ಡಾಟಾನ ನಾವು ಕಲೆಕ್ಟ್ ಮಾಡಿಬಿಟ್ಟು ಮುಂದಿನ ದಿನಗಳಲ್ಲಿ ಮತ್ತೊಂದು DSP ಆಫೀಸು CPI ಪೊಲೀಸ್ ಸಿಬ್ಬಂದಿಗಳಿಗೆ ಮತ್ತು ಅಧಿಕಾರಿಗಳ ವಸತಿಗೃಹಗಳು, ಅದರ ಜೊತೆಗೆ ಹೊಸದಾಗಿ ಒಂದು ಠಾಣೆಯನ್ನು ಮತ್ತು DSP ಆಫೀಸನ್ನು ನಾವು ಬೇರೆ ಕಡೆ ಸ್ಥಳಾಂತರಿಸಿ ಹೊಸ ಸ್ಟೇಷನ್ ಕಟ್ಸೋಕ್ಕೆ ಕ್ರಮ ತೆಗೆದುಕೊಂಡಿದ್ದೀವಿ. ಇಲ್ಲಿ JJ ಮೆಡಿಕಲ್ ಹತ್ರ ಮಾಡೋರ ಪಕ್ಷ ಪತ್ರದಲ್ಲಿ ಸಿಗ್ನಲ್ ಸರ್ಕಲ್ ಅಂತೇಳಿ ಸ್ಯಾಂಕ್ಷನ್ ಮಾಡಿಸಿದ್ರು ಸರ್. ಅದು ಸ್ಯಾಂಕ್ಷನ್ ಆಗಿ ದುಡ್ಡು ಏನಾಯ್ತು ಯಾಕೆ ಬರಲಿಲ್ಲ ಅಂತ ಇದುವರೆಗೂ ಗೊತ್ತಾಗಿಲ್ಲ ಸರ್. ಇದ್ರ ಬಗ್ಗೆ ಪರಿಶೀಲನೆ ಮಾಡ್ತೀನಿ. ಚನ್ನಗಿರಿಯನ್ನು ನಾವು ಈ ಸಾರಿ ಒಂದು ITMS ಪ್ರಾಜೆಕ್ಟಲ್ಲಿ ತೊಗೊಂಡಿದ್ದೇವೆ. ITMS ಪ್ರಾಜೆಕ್ಟಲ್ಲಿ ಈ ಒಂದು ಸರ್ಕಲನ್ನು ಡೆವಲಪ್ ಮಾಡಿಬಿಟ್ಟು ಇಂಟೆಲಿಜೆಂಟ್ ಟ್ರಾಫಿಕ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅಂತ ಬಿಟ್ಟೇಳಿ ಅದರಲ್ಲಿ CCTV ಬರುತ್ತೆ, ANPR ಕ್ಯಾಮ್ರಾಸ್ ಬರುತ್ತೆ. ಅದ್ರ ಜೊತೆಗೆ ಅಲ್ಲಿ 24/7 ಸಿಬ್ಬಂದಿಗಳನ್ನು ನಿಯೋಜನೆ ಮಾಡೋಕ್ಕೆ ಮುಂದಿನ ಮತ್ತು ಟೌನಲ್ಲಿ ಸೇರಿಸ್ತಾ ಇದೆ. ಕನ್ನಿಕಾ ಪರಮೇಶ್ವರಿ ದೇವಸ್ಥಾನ ಮತ್ತು JC ರೋಡ್ ಸರ್ ಏಕಗವಾಕ್ಷಿಕ ರಸ್ತೆ ಅಂತ ಸ್ಯಾಂಕ್ಷನ್ ಆಗಿದೆ ಸರ್, ಪುರಸಭೆಯಲ್ಲಿ ಆಗಿದೆ. ಅನೇಕ ಬಾರಿ ನಾವು ಕಳೆದ SP ಮೇಡಮ್ವರೆಗೂ ಹೇಳ್ತಾ ಇದ್ವಿ, ಇಲ್ಲ ಮಾಡಿಸ್ತೀನಿ ನಾನು ಹೋಗೋದ್ರೊಳಗೆ ಮಾಡ್ತೀನಿ ಅಂತ ಸರ್. ಅಷ್ಟರೊಳಗೆ ವರ್ಗ ಆಗ್ಬಿಡುತ್ತೆ. ನೀವು ಬಂದಿರಿ ಸರ್, ಅದನ್ನು ಮಾಡಿಸ್ರಿ ಸರ್, ಒಳ್ಳೆ ಅಂದರೆ ಟ್ರಾಫಿಕ್ ಜಾಮ್ ಕಡಿಮೆ ಆಗುತ್ತೆ ಸರ್. ಈಗ ನಾವೇನು ನೋಟಿಫಿಕೇಶನ್ ಮಾಡಿರ್ತೇವೆ, ಎಲ್ಲೆಲ್ಲಿ ಒನ್ ವೇ ಮಾಡಬೇಕು, ಎಲ್ಲೆಲ್ಲಿ ನೋ ಪಾರ್ಕಿಂಗು ಮತ್ತು ಎಲ್ಲಿ ಆಲ್ಟರ್ನೇಟಿವ್ ಡೇ ಪಾರ್ಕಿಂಗು, ಈ ಎಲ್ಲ ನೋಟಿಫಿಕೇಷನ್ಗಳನ್ನು ನಾನು ಆಲ್ರೆಡಿ ದಾವಣಗೆರೆ ಸಿಟಿಯಲ್ಲಿ ಪರಿಷ್ಕರಣೆ ಮಾಡ್ತಾ ಇದ್ದೀನಿ. 1999ರಲ್ಲಿ ಹೊರಡಿಸಿರ್ತಕ್ಕಂಥ ನೋಟಿಫಿಕೇಷನು ಈಗ ಅದರ ಪ್ರಸ್ತುತತೆ ಇದೆಯಾ ಅಂತ ಬಿಟ್ಟು ಚೆಕ್ ಮಾಡಬೇಕಾಗುತ್ತೆ. ಯಾಕಂದರೆ ಬದಲಾಗಿರ್ತಕ್ಕಂಥ ಈ ಒಂದು ಕಾಲಘಟ್ಟದಲ್ಲಿ ಅಲ್ಲಿ ವಸತಿ ಪ್ರದೇಶ ಇರ್ಬೋದು ಅಥವಾ ಟ್ರಾಫಿಕ್ ಜಾಮ್ ಆಗ್ತಕ್ಕಂಥ ಈಗ ಸಮಸ್ಯೆ ಅಂತ ಬಿಟ್ಟರೆ ಎಲ್ಲ ರಿವ್ಯಾಂಪ್ ಮಾಡ್ತಾಯಿದ್ದೆವು. ಅದ್ರ ಜೊತೆಗೆ ದಾವಣಗೆರೆ ನಾವು ಚನ್ನಗಿರಿಯನ್ನು ಕೂಡ ನೀವು ಹೇಳಿದಾಗೆ ಕನ್ನಿಕಾ ಪರಮೇಶ್ವರ ಟೆಂಪಲ್ದಿಂದ ನೋಟಿಫಿಕೇಶನ್ ತೆಗೆಸ್ತೀನಿ. ಒಟ್ಟು ಚನ್ನಗಿರಿ ಟೌನಲ್ಲಿ ಒಟ್ಟು ಎಷ್ಟು ಟ್ರಾಫಿಕ್ ಒನ್ ವೇ ಯಾವ ನೋಟಿಫಿಕೇಶನ್ ಆಗಿತ್ತು ಎಲ್ಲ ನೋಟಿಫಿಕೇಶನ್ ತೆಗೆಸ್ಬಿಟ್ಟು ಅವನನ್ನು ಈಗ ಪ್ರಸ್ತುತ ಚೆಕ್ ಮಾಡಿಬಿಟ್ಟು ಬೇಕಾ ಬೇಡದಿದ್ದರೆ ತೆಗೆದುಬಿಟ್ಟು ಬೇಕಿದ್ರೆ ಖಂಡಿತವಾಗ್ಲೂ ಮತ್ತೆ ಅದನ್ನು ಇನ್ಸ್ಟಾಲ್ ಮಾಡಿ. ನಿಮ್ಮ ಇಲಾಖೆಯಿಂದ ಮನೆ ಭೇಟಿ ಇತ್ತು ಸರ್, ಈಗ ಅದು ನಿಷ್ಕ್ರಿಯವಾಗಿದೆ. ಅದು ಪೊಲೀಸರು ಸಿಬ್ಬಂದಿ ಕಡಿಮೆ ಇದೆ ಸರ್. ಈಗ ನಮ್ಮ ಸ್ಟೇಷನಲ್ಲಿ ಸಿಬ್ಬಂದಿ ಕಡಿಮೆ, ದೊಡ್ಡ ತಾಲೂಕು ಸರ್ ಇದು, 61 ಪಂಚಾಯಿತಿ, ಸಿಬ್ಬಂದಿ ಕಡಿಮೆ ಇದೆ. ಸಿಬ್ಬಂದಿಗಳು ಕೊಟ್ಟರೆ ಕೆಲಸ ಮಾಡೋಕ್ಕೆ ಚೆನ್ನಾಗುತ್ತೆ ಸರ್. ಹೊಸದಾಗಿ ಸಿಬ್ಬಂದಿ ಕೊಡೋ ವ್ಯವಸ್ಥೆ ಆಗುತ್ತೆ ಸರ್. ಖಂಡಿತವಾಗ್ಲೂ ಈಗಲೇ ನಾವು ಟ್ರಾನ್ಸ್ಫರ್ ಗೈಡ್ಲೈನ್ಸ್ ಪ್ರಕಾರ ನಾವು ಟ್ರಾನ್ಸ್ಫರ್ ಮಾಡಿದ್ದೇನೆ. ಚನ್ನಗಿರಿಗೆ ವಿಶೇಷವಾಗಿ ಕೊಟ್ಟಿದ್ದೆವು. ಅದೇ ರೀತಿ ರಿಕ್ರೂಟ್ಮೆಂಟ್ ಕೂಡ ನಡೀತಾ ಇದೆ. ಸರ್ಕಾರದ ವತಿಯಿಂದ ತಮಗೆ ಗೊತ್ತಿದ್ದಾಗೆ ಪೊಲೀಸ್ ಕಾನ್ಸ್ಟೇಬಲ್ ರಿಕ್ರೂಟ್ಮೆಂಟ್ ನಡೀತಾ ಇದೆ. ಮುಂದಿನ ದಿನಗಳಲ್ಲಿ ಕಾನ್ಸ್ಟೇಬಲ್ ಬರ್ತಾರೆ, ಅವರಿಗೆ ಇಲ್ಲಿ ನಿಯೋಜನೆ ಮಾಡ್ತೇವೆ. ಅದರ ಜೊತೆಗೆ ನೀವು ಹೇಳಿದ ಹಾಗೆ ಈ ಒಂದು ಏನು ಚನ್ನಗಿರಿ ಭಾಳ ಸೂಕ್ಷ್ಮವಾದ ಪ್ರದೇಶ, ಇಲ್ಲಿ ಹೆಚ್ಚಿನ ಸಿಬ್ಬಂದಿ ನಿಯೋಜನೆ ಮಾಡಿ ಸೂಕ್ತ ಕಾನೂನು ಸುವ್ಯವಸ್ಥೆಗೆ